ಆಶ್ರಯ ಯೋಜನೆ ಬಡಾವಣೆ. ಇದು ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮ, ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಬೇರಿಯ ಗ್ರಾಮ. ಇಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಬೇಕಾಗಿತ್ತು. ನೋಡಿ, ಇದು ಬಡಾವಣೆಯ ರಸ್ತೆ ನಿರ್ಮಾಣ. ನೋಡಿ, ಕಾಂಕ್ರೀಟ್ ರಸ್ತೆ ಕಾಣದ ಬಡಾವಣೆ. ಅರ್ಧ ಕಾಂಕ್ರೀಟ್ ಹಾಕಿ ನರ್ಧ ಹಾಗೆಯೇ ಉಳಿಸಿರುವ ಬಡಾವಣೆ ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಬೇರಿಯ ಗ್ರಾಮ. ಸರಿಯಾದ ರೀತಿ ಒಳಚರಂಡಿ ನಿರ್ಮಾಣ ಮಾಡಿಲ್ಲ ಹಾಗೂ ಬೀದಿಗೆ ಕಾಂಕ್ರೀಟ್ ರಸ್ತೆ ಅಳವಡಿಸಿಲ್ಲ. ಅರ್ಧ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಸುಮಾರು 5 ವರ್ಷ ಕಳೆದಿದೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮ. ಸ್ಕೂಲು, ಅಂಗನವಾಡಿ ಕೇಂದ್ರ, ಸಮುದಾಯ ಭವನ ಈ ಗ್ರಾಮಕ್ಕೆ ಆಗಿಲ್ಲ. ಕಾಂಕ್ರೀಟ್ ರಸ್ತೆ ಕೂಡ ಅರ್ಧ ಆಗಿದೆ. ಈ ಗ್ರಾಮ 1991-92ನೇ ಸಾಲಿನಲ್ಲಿ ಗ್ರಾಮ ನಿರ್ಮಾಣಗೊಂಡಿದೆ. ಅಲ್ಲಿಂದ ಇಲ್ಲಿವರೆಗೆ ಒಂದು ಅಂಗನವಾಡಿ ಕೇಂದ್ರವಾಗಲಿ, ಸ್ಕೂಲ್ ಆಗಲಿ, ಸಮುದಾಯ ಭವನವಾಗಲಿ ಆಗಿಲ್ಲ. ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ಮಾಡುವಲ್ಲಿ ವಾಸದ ಮನೆ ನಿರ್ಮಾಣ ಮಾಡಿದರೆ ಅತಿಕ್ರಮಿಸಿ. ನಾಮಫಲಕ ಅಳವಡಿಸಲು ಬಿಡದ ದಲಿತ ಜನಾಂಗದವರು. ಸಾಹೇಬರು ಗಮನ 40 ಇರುವ ನಿವೇಶನ ಈಗ 30-80 ನಿವೇಶನವಾಗಿದೆ. ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಇಒನವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಅಧಿಕಾರಿಗಳು ಕೂಡ ಇತ್ತ ಬಂದು ಗಮನ ಹರಿಸಿಲ್ಲ. ನಿವೇಶನ ಅಕ್ರಮವಾಗಿ ಕಟ್ಟಿರುವವರಿಗೆ ತಿಳುವಳಿಕೆ ಕೂಡ ಹೇಳುವಿಲ್ಲ. ಕೇವಲ ಒಂದು ನೋಟಿಸ್ ಕೊಟ್ಟು ಸುಮ್ಮನಿದ್ದಾರೆ. ಸಾಹೇಬರ ಒಂದು ಭಾವಚಿತ್ರ ಇರುವ ಬ್ಯಾನರ್ ಹಾಕಕ್ಕೂ ಜಾಗ ಕೊಡದ ದಲಿತ ಜನಾಂಗದವರು. ನೋಡಿ ಸಾಹೇಬರು, ಇದು ಸಾಲಿಗ್ರಾಮ ಬೇರಿಯ ರಸ್ತೆ. ಆಶ್ರಯ ಯೋಜನೆಯ 2 ಎಕರೆ 10 ಗುಂಟೆ ಆಶ್ರಯ ಯೋಜನೆ ಇದೆ. ಈಗ ಹಾಲಿ 2 ಎಕರೆ ಮಾತ್ರ ಇದೆ. ಇನ್ನು 10 ಗುಂಟೆ ಪಕ್ಕದಲ್ಲಿರುವ ಜಮೀನಿನವರು ಅಕ್ರಮ ಮಾಡಿಕೊಂಡು ನಿವೇಶನ ಹಾಗೂ ತೆಂಗಿನ ಗಿಡ ಹಾಗೂ ಬಾಳೆ ಗಿಡವನ್ನು ಅಳವಡಿಸಿಕೊಂಡಿದ್ದಾರೆ. ಸರ್ವೆ ಅಧಿಕಾರಿಗಳು ಬಂದು ಸರ್ವೆ ಕಾರ್ಯ ನಡೆಸಿದಾಗ ಈ ಮಾಹಿತಿಯನ್ನು ನೀಡಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ